ಅಲ್ಲೊಬ್ಬ ಟಿಪ್ಪರ್ ಅವ್ರು ನಿಂತ್ಕೊಂಡ್ಬಿಟ್ಟವ್ರು ಅಡ್ಡಕ್ಕೆ. ಇವರು ಮುಂದಕ್ಕೆ ಹೋಗಲ್ಲ, ನಾವು ಮುಂದಕ್ಕೆ ಹೋಗಲ್ಲ. ಹೆಂಗಪ್ಪ ಕೆಲ್ಸಕ್ಕೆ ಹೋಗೋದು ನಾವು? ಸಿಕ್ಕಾಬಿಟ್ಟೆ ಬೇಜಾರಾಯ್ತದೆ. ಅವತ್ತಿಂದ ಹಿಂಗೆ ಆಗ್ತಿದೆ. ಒಂದು ಈ ರೋಡ್ ಕಿತ್ತಾಕ್ತಾರೆ, ಅದು ಏನು ಮಾಡ್ತಾರೋ ಗೊತ್ತಾಗಲ್ಲ. ಬೇಗ ಕೆಲಸನೂ ನೈಟ್ ಹೊತ್ತು ಮುಗಿಸ್ಬಿಡ್ಬೇಕು. ಈ ಬೆಳಿಗ್ಗೆ ಟೈಮ್ ಸಾಯ್ತಾವ. ನಮ್ಮ ಮಾಮ ಮಸ್ತ ಲೋಡಿಂಗ್ ಮಾಡುತ್ತೆ ಗುರು ನೋಡ್ರಿ. ನಮ್ಮ ಮಾಮ ನೆನ್ನೆ ಇನ್ನ ತಿರುಪತಿಗೆ ಹೋಗಿ ಬಂದೈತೆ ನೋಡ್ರಿ. ನೆನ್ನೆನೂ ಕೆಲ್ಸಕ್ಕೆ ಬಂದಿಲ್ಲ ನಮ್ಮ ಮಾಮ. ಅದಕ್ಕೆ ನಮ್ಮ ಅಪ್ಪಾಜಿ ನೋಡ್ರಿ ಎತ್ಕೊಂಡು ಹೋಯ್ತಾ ಐತೆ. ಆರಾಮ್ ಹೊಡಿತೈತೆ ಬಿಗ್ಗಿಯಾಗಿ ತಗೊಂಡು ಹೋಗ್ತಾವ್ರೆ. ನಮ್ಮದು JCB ಇಲ್ಲೇ ಕೆಲಸ ಮಾಡ್ತೈತೆ, ನೋಡ್ಬೋದು ನೀವು ಇಲ್ಲೇ ನೋಡ್ರಿ. ಡೀಸೆಲೆಲ್ಲ ಹಚ್ಕೊಂಡಿದ್ದಾಯ್ತು. ಇದೆಲ್ಲ ನನಗೆ ರೀಲ್ಸ್ ಅಣ್ಣ ಅಂತ ನೋಡ್ರಿ. ಇವರೆಲ್ಲ ಏನು ರೀಲ್ಸ್ ಅಣ್ಣನು ನೋಡ್ರಿ. ಏನು ಗೊತ್ತಾಗ್ರು, ಈಗ 2 ದಿವಸದಿಂದ ಯಾಕೋ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ. ನಮ್ಮ ಮಾಮ ಲೊಕೇಶನ್ ಕಳ್ಸಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ. ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ. ಇವತ್ತಿನ ದಿನ ಬಂದು ಏನಪ್ಪ ಕೆಲಸ ಅಂದರೆ, ಇವತ್ತಿನ ದಿನ ನಮ್ಮ ರಂಗನಾಥಣ್ಣ ಅಂತ ಇದ್ದಾರೆ. ಅವ್ರದ್ದು ಫಸ್ಟು ಒಂದು ಲೋಡು ಟಿಪ್ಪರ್ಗೆ ಮಣ್ಣು ತುಂಬ್ಕೊಂಡು ಹೋಗ್ಬಿಟ್ಟು ಅಲ್ಲಿ ITI ಕಾಲೇಜ್ ಅಂತ ಇದೆ, ಅಲ್ಲಿಗೆ ತಗೊಂಡೋಗಿ ITI ಕಾಲೇಜ್ ಹತ್ರ ಒಂದು ಲೋಡ್ ಮಣ್ಣು ತುಂಬ ಸುರಿದ್ಬಿಟ್ಟು ಮತ್ತೆ ವೇಸ್ಟೇಜ್ ತುಂಬ್ಕೊಂಡೆ. ಮತ್ತೆ ಕೂಡ ಅಲ್ಲಿಂದ ನಮ್ಮ JCB ಅಲ್ಲೇ ಕೆಲಸ ಮಾಡುತ್ತೆ. ನಮ್ಮದು ಒಂದು 2 ಲೋಡ್ ಮೆಟೀರಿಯಲ್ ಇದೆ. ನಮ್ಮ ಅಪ್ಪಾಜಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಏನೇನಾಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ ಹೊಲ್ಡೋಣ. ನೋಡಿ ನಮ್ಮ JCBನೂ ಸ್ಟಾರ್ಟ್ ಆಯ್ತು. ಇವಾಗ ನಂದು ಸ್ಟಾರ್ಟ್ ಮಾಡ್ಬೇಕು ನೋಡಕ್ಕಿ. ಸಿಕ್ಕಾಪಟ್ಟೆ ಕಷ್ಟ ಗುರು ಯೂಟ್ಯೂಬ್ ಚಾನಲ್ ಅಂದರೆ. ನಾನೇನೋ ಅನ್ಕೊಂಬಿಟ್ಟಿದೆ ಯೂಟ್ಯೂಬ್ ಮೇಂಟೈನ್ ಮಾಡೋದು. ಸಿಕ್ಕಾಪಟ್ಟೆ ಕಷ್ಟ ಐತೆ. ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಬನ್ನಿ ಹೊರಡೋಣ. ಕಷ್ಟನ ಇಷ್ಟಪಟ್ಟು ಮಾಡ್ಬೇಕಂತೆ. ಇನ್ನು ಮುಂದೆ ಡೈಲಿ ಬ್ಲಾಗ್ಸ್ ಬರ್ತಾನೆ ಇರುತ್ತೆ. ಮಿಸ್ ಮಾಡದೆ ನೋಡ್ತಾ ಇರಿ ಅಂತ ಹೇಳ್ತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಿರ್ತೀನಿ. ಹಾಗೆ ನಿನ್ನೆ ಲ್ಯಾಪ್ಟಾಪ್ ತಗೊಂಡಿದ್ದೀನಿ ಗುರು. ನಮ್ಮ ಮಾಮ ಹಂಗೋಗುತ್ತೆ. ನಾನು ಹಿಂಗಾಸಿಂದ ಹೋಗಿ ಅಲ್ಲೇ ಡೌನಲ್ಲೇ ಗುರು, ಏನು ಜಾಸ್ತಿ ದೂರ ಇಲ್ಲ, ಇಲ್ಲೇ ಕೆಳಗಡೆನೆ ಹೋಗ್ಬಿಟ್ಟು ಅಲ್ಲಿ ಒಂದು ಲೋಡು ಮಣ್ಣು ತುಂಬ್ಕೊಂಡು ನೆಕ್ಸ್ಟ್ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅನ್ಲೋಡ್ ಮಾಡಿ ವೇಸ್ಟೇಜ್ ತುಂಬ್ಕೊಂಡು ಹೋಗ್ಬಿಟ್ಟೆ ಮತ್ತೆ ನಾನು ಮನೆ ಹತ್ರ ಬರ್ತೀನಿ. ನಮ್ಮ ಅಪ್ಪಾಜಿ ತಿಪ್ಪರ್ ತಗೊಂಡು ಚೋಳೂರು ಅಪ್ಪನಹಳ್ಳಿ ನಮ್ಮ ಊರಿಗೆ ಹೋಗುತ್ತೆ. ಒಂದು 2 ಲೋಡ್ ಮಣ್ಣು ಇದೊಡೆಯೋದೈತೆ ಮೆಟೀರಿಯಲ್, 20 mm, ಒಂದು M ಸ್ಯಾಂಡ್. ಹಾಗೆ ನಿಮಗೆಲ್ಲ ಇನ್ನೊಂದು ವಿಷಯ ಹೇಳ್ಬೇಕು. ನಾನು ನಿನ್ನೆ ದಿನ ಬಂದು ಲ್ಯಾಪ್ಟಾಪ್ ತಗೊಂಡಿದ್ದೀನಿ ಹೊಸದು, HP ಇನ್ನು ಬೇಸಿಕ್ ಗುರು. ಒಂದು ಸ್ವಲ್ಪ ಚೆನ್ನಾಗಿರೋದೇ ತೊಗೊಂಡಿದ್ದೀನಿ, ಕಮ್ಮಿ ತೊಗೊಂಡಿಲ್ಲ. HP ವಿಕ್ಟರ್ಸ್ ಅಂತ ಕಂಪ್ನಿಲಿ ಒಂದು ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಬೇಗ ಫಾಸ್ಟ್ ಅಪ್ಲೋಡಿಂಗ್ ಆಗಲಿ, ಒಂದು ಸ್ವಲ್ಪ ಚೆನ್ನಾಗಿರೋ ಕಂಟೆಂಟ್ ಕೊಡೋಣ, ಹಾಗೆ ಚೆನ್ನಾಗಿ ವಿಡಿಯೋ ಎಡಿಟ್ ಮಾಡಿ ಹಾಕೋಣ ಅನ್ನೋ ಒಂದು ಕಾರಣಕ್ಕಷ್ಟೇ ಕಷ್ಟಪಡ್ತಾ ನೋಡೋಣ ಪ್ರತಿಫಲ ಸಿಗುತ್ತಾ ಇಲ್ವಾ ಅಂತ. ನೀವು ಸಪೋರ್ಟ್ ಮಾಡೋದ್ರ ಮೇಲೆಲ್ಲ ಹೋಗುತ್ತೆ. ಬನ್ನಿ ಹೋಗೋಣ. ನೋಡಿ ನಮ್ಮ ಮಾಮ ಅಲ್ಲಿಂದ ಹಂಗೆ ಬಂತು, ನಾನು ಹಿಂಗೆ ಬಂದೆ. ಇಲ್ಲೇ ತುಂಬೋದು ವೇಸ್ಟೇಜ್, ಇದ್ರೊಳಗಡೆ ವೇಸ್ಟೇಜ್ ಎಲ್ಲ ಮಣ್ಣು ತುಂಬೋದು, ಸಾರಿ. ಬನ್ನಿ ಲೋಡ್ ಮಾಡಿಸ್ತಾ ಇರ್ಬೇಕಾದ್ರೆ ಒಂದು ವಿಡಿಯೋ ಹಾಕ್ತೀನಿ. ಹಾಗೇನೆ ಲೋಡಿಂಗ್ ಮಾಡ್ತಾ ಇದೆ ಗುರು ನಮ್ಮ ಮಾಮ. ಫುಲ್ಲು ಪದೇ ಬೆಳ್ಕೊಂಡ್ಬಿಡೋದಿಲ್ಲ ನೋಡ್ರಿ, ಫುಲ್ಲು ಶಾದ್ರೆಗಳು. ಇದು ಬಂದು ITI ಕಾಲೇಜ್ ಗುರು. ಅದೊಂದು ದೊಡ್ಡ ಬಿಲ್ಡಿಂಗ್ ಇದೆ ಇಲ್ಲಿ, ಅದ್ರದ್ದೇನೆ ಇವೆಲ್ಲ ಮಣ್ಣು ಅವ್ರಿಗೇನೆ ಹೊಡಿತಾ ಇರೋದು. ಇದು ಹಾಸ್ಟ್ಲದು ಮಣ್ಣು ಹೊಡೆದಿದ್ವಲ್ಲ ಅದ್ರದ್ದೇ. ಒಂದು ಲೋಡ್ ತುಂಬ್ಕೊಂಡು ಹೋಗಿ ಕೇಳೋರೆ. ಬನ್ನಿ ನಮ್ಮ ಮಾಮ ಯಾವ ಥರ ಲೋಡಿಂಗ್ ಮಾಡ್ತಾಯಿದ್ದು ತೋರಿಸ್ತೀನಿ. ನಮ್ಮ ಮಾಮ ಮಸ್ತ ಲೋಡಿಂಗ್ ಮಾಡುತ್ತೆ ಗುರು ನೋಡ್ರಿ. ನಮ್ಮ ಮಾಮ ನೆನ್ನೆ ತಿರುಪತಿಗೆ ಹೋಗಿ ಬಂದೈತೆ ನೋಡ್ರಿ. ನೆನ್ನೆನೂ ಕೆಲ್ಸಕ್ಕೆ ಬಂದಿಲ್ಲ ನಮ್ಮ ಮಾಮ. ಫುಲ್ಲು ಪ್ಯೂರ್ ಕೆಬ್ಬೆ ಗುರು. ಇದು ಪ್ಯೂರ್ ಕೆಬ್ಬೆ ಮಣ್ಣು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ಏನಾದರೂ ಗಿಡಗಳು ಬೆಳೆಸೋಕ್ಕೆ ಅಭಿವಕ್ಕೆ ಸಕ್ಕತ್ತಾಗಿರುತ್ತೆ. ಇದೊಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇದು ನಮ್ಮ ಅಣ್ಣ ಆರಾಧ್ಯ ಅಂತ ಅವ್ರ ಮನೆ. ಅಲ್ಲಿ ನಮ್ಮ ಮನೆ ಇರೋದು. ಇಲ್ಲಿ ಪುನಿ ಅಂತ ಅವನೇ ನಂಗೆ ಎಡಿಟಿಂಗ್ ಎಲ್ಲ ಹೆಲ್ಪ್ ಮಾಡ್ತಾನೆ ಅವನು.
ಅವ್ರ ಮನೆ. ಏನು ಹೇಳ್ರಿ ಗುರು, ಬಿಸ್ನೆಸ್ ಅನ್ನೋದು ಸುಮ್ಮನೆ ಆಗಲ್ಲ, ಸಿಕ್ಕಾಪಡೆ ಕಷ್ಟ ಐತೆ. ಒಂಚೂರು ಮೈಂಡ್ ಕಂಟ್ರೋಲ್ ಇಲ್ಲ ಅಂದರೆ, ಹಾಗೇನೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೂ ಕೂಡ ನಮ್ಮ ಕೈಲೊಂದು ಬಿಸ್ನೆಸ್ನ ಸರಿಯಾಗಿ ನಡ್ಸೋಕ್ಕಾಗಲ್ಲ, ಸಿಕ್ಕಾಪಡೆ ಕಷ್ಟ. ಅದೇ ಥರ ನೋಡಿರಿ, ಮೊನ್ನೆ ಎಲ್ಲ ಕೆಲಸ ನಡೆದಿಲ್ಲ. ಒಬ್ಬ ನಮ್ಮ ಮಾಮ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಕೆಲಸಗಳೇ ಮಾಡೋಕ್ಕಿದ್ದಿಲ್ಲ. ಏನು ಹೇಳ್ರಿ, JCPಗೆ ನಾನು ಹೋಗ್ಬೇಕಾಗಿತ್ತು, ಇಲ್ಲ ನಮ್ಮ ಅಪ್ಪ ಟಿಪ್ಪರ್ ತೊಗೊಂಡು ಹೋಗ್ಬಿಟ್ಟಿತ್ತು ರಿಪೇರಿಗೆ. ಸಿಕ್ಕಾಪಡೆ ಕಷ್ಟ ಐತೆ. ನೋಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಏನೇ ಆಗಲಿ. ಅವ್ರು ಯಾರ್ಯಾರೋ ಬಂದು ಹೇಳ್ತಾರೆ, ಹಿಂಗೆ ಮಾಡಿದ್ರೆ ಬಿಸ್ನೆಸ್ ಹಂಗೆ, ಹಿಂಗೆ ಮಾಡಿದ್ರೆ ಹಂಗೆ ಇನ್ವೆಸ್ಟ್ ಮಾಡಿದ್ರೆ. ಅವೆಲ್ಲ ಇನ್ವೆಸ್ಟ್ ಯಾರು ಬೇಕಾದ್ರೂ ಮಾಡಿದ್ರು, ಸಾಲ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿದ್ರು ಬಿಸ್ನೆಸ್ ಹೆಂಗೆ ನಡೆಸ್ತೀವಿ ಅನ್ನೋದು ಸಿಕ್ಕಾಪಡೆ ಮ್ಯಾಟ್ರ್ ಆಗುತ್ತೆ. ಸಿಕ್ಕಾಪಡೆ ಕಷ್ಟ ಗುರು ಬಿಸ್ನೆಸ್ ನಡೆಸೋದು. ಬನ್ನಿ, ಇದೊಂದು ಲೋಡು ಕೆಬ್ಬೆ ಮಣ್ಣು ತುಂಬ್ಕೊಂಡು ಹೋಗ್ಬಿಟ್ಟು ಒಂದು ಲೋಡ್ ವೇಸ್ಟೇಜ್ ತುಂಬ್ಕೊಂಬಂದು ಆಚೆ ಕೊಡ್ದು ಡೈರೆಕ್ಟಾಗಿ ನಾನು ಬೇರೆ ಏನಾದರೂ ಹೊಸ ಕಂಟೆಂಟ್ ಇರೋ ತೋರಿಸ್ತೀನಿ ನಿಮಗೆ. ಲೋಡಿಂಗ್ ಗಿಡಿಂಗ್ ಎಲ್ಲ ಮುಗೀತು ಗುರು. ಇವಾಗ ನಾನು ನಮ್ಮ ಅಮ್ಮ ಹೊರಡೋದು ಡೈರೆಕ್ಟಾಗಿ ITI ಕಾಲೇಜ್ ಹತ್ರ. ಬನ್ನಿ ಹೊರಡೋಣ. ಸುಮ್ಮನೆ ಸವಾರಿ ಹಾಕಿಲ್ಲ ಗುರು, ಸುಮ್ಮನೆ ಬಾಡಿ ಲೆವೆಲ್ ಹಾಕೊಂಡಿರೋದು ಅಷ್ಟೇನೆ. ಗಾಡಿ ಟಾಟಾ ಗಾಡಿಗಳಿಗೆ ಏನು ದಮ್ಗೇನು ಕಮ್ಮಿ ಇಲ್ಲ ಗುರು, ಸಿಕ್ಕಾಪಡೆ ದಮ್ ಇರುತ್ತೆ ನಮ್ಮ ಟಾಟಾ ಗಾಡಿಗಳಿಗೆ. ಬೇರೆ ಗಾಡಿಗಳಿಗೆ ಏನೋ ಗೊತ್ತಿಲ್ಲ, ನಂಗೆ ಅಷ್ಟು ಓಡಿಸಿಲ್ಲ ನಾನು. ನಮ್ಮ ಟಾಟಾ ಗಾಡಿನೇ. ಪಿಕಪ್ಪಲ್ಲಾಗಲಿ ಏನ್ರಲ್ಲಾದರೂ ಅಲ್ಲಿ ದಮ್ ಹಂಗೆ ಇರುತ್ತೆ, ತಳ್ಳು ತಂಗೇನೆ ಎತ್ಕೊಂಡು ಹೋಗ್ತದೆ ಹಂಗೆ ಗಾಡಿನ. ನಮ್ಮ ಮಾಮನೂ ಬತ್ತೈತಿ ಹಿಂದೆ, ನನ್ನ ಜೊತೆಗೇನೆ ಬರ್ತಾರೆ ಅವರು. ಯಲ್ಲಾಪುರ ಅಂತ ಕೇಳಿರ್ತೀರ, ನಮ್ಮ ತುಮಕೂರಲ್ಲಿರೋರು ಗೊತ್ತಿರುತ್ತೆ ಅಷ್ಟೇನೆ. ಯಲ್ಲಾಪುರ ಯಾವುದು ಏನು ಎತ್ತ ಅಂತ. ಬನ್ನಿ ಹೋಗೋಣ ಇಲ್ಲಿಂದ. ಫಸ್ಟು ಹೋಗ್ಬಿಟ್ಟು ಅಲ್ಲಿ ಅನ್ಲೋಡ್ ಮಾಡ್ಬಿಟ್ಟು ಒಂದು ಲೋಡ್ ವೇಸ್ಟೇಜ್ ತುಂಬಿಸ್ಬೇಕಂತಲ್ಲಿ. ಒಂದು 5 ಟ್ಯಾಕ್ಟ್ರಿ ವೇಸ್ಟ್ ಐತೆ, ಅದನ್ನು ತುಂಬ್ಕೊಂಡು ಹೋಗ್ಬಿಟ್ಟು ಆಚೆಗೆ ಹಾಕ್ಬಿಟ್ಟು ಪೇಮೆಂಟ್ ಉಳಿಸ್ಕೊಂಡು ನಾವು ಅಣ್ಣನ ಹತ್ರ. ನೆಕ್ಸ್ಟ್ ಬೇರೆ ಕೆಲಸ ನೋಡೋಣ. ಇವತ್ತಿನ ದಿನ ಅಂತ ಮಸ್ತ್ ಕಂಟೆಂಟ್ ಇರುತ್ತೆ ಗುರು, ಜೊತೆಲೇ ಇರ್ರಿ ಕೊನೆವರೆಗೂ. ಇಲ್ಲಿ ಬೇರೆ ಗುರು, ನಮ್ಮ ಯಲ್ಲಾಪುರ ಬ್ರಿಡ್ಜ್ ಹತ್ರ ಅಂತೂ ತಲೆ ಕೆಟ್ಟಾಯ್ತದ. ಒಂದೊಂದು ಅರ್ಧ ಗಂಟೆ ಟ್ರಾಫಿಕ್ ಜಾಮ್ ಮಾಡ್ಕೊಂಡ್ಬಿಡ್ತಾರೆ. ಆ ಕಡೆಯಿಂದನೂ ಬರ್ತಾರೆ, ಈ ಕಡೆಯಿಂದನೂ ಬರ್ತಾರೆ, ಹಿಂದೆಯಿಂದನೂ ಬರ್ತಾರೆ, ಮುಂದೆಯಿಂದನೂ ಬರ್ತಾರೆ. ಸೊ ಏನು ಗುರು, ನಾವು ಕೆಲ್ಸಕ್ಕೆ ಹೋಗೋರು ನಜ್ಜಿ ಕೆಲ್ಸಕ್ಕೆ ಹೋಗಕ್ಕಲ್ಲ, ಹಂಗಾಗ್ಬಿಡ್ತದೆ, ಮೂಡೇ ಇರಲ್ಲ, ಹಂಗೆ ಮಾಡ್ಬಿಡ್ತಾರೆ ಇಲ್ಲಿ ರೋಡಲ್ಲಂತೂ. ಒಂದೊಂದು ಅರ್ಧ ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ. ಒಂದು ಪೊಲೀಸವ್ರನ್ನ ಸರಿಯಾಗಿ ಇಕ್ಕಲ್ಲ. ಇಲ್ಲಂತೂ ನೋಡ್ರಿ ಇಕ್ಕಿರ್ತಾರೆ, ಅವ್ರು ಬರೋದೇ ಯಾವಾಗ ಪಾಪ ಅವ್ರ ಡ್ಯೂಟಿ ಟೈಮಿಗೆ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಅಲ್ಲೊಬ್ಬ ಟಿಪ್ಪರ್ ಅವ್ರು ನಿಂತ್ಕೊಂಡ್ಬಿಡೋರು ಅಡ್ಡಕ್ಕೆ. ಇವರು ಮುಂದಕ್ಕೆ ಹೋಗಲ್ಲ, ನಾವು ಮುಂದಕ್ಕೆ ಹೋಗಲ್ಲ. ಹೆಂಗಪ್ಪ ಕೆಲ್ಸಕ್ಕೆ ಹೋಗೋದು ನಾವು? ಸಿಕ್ಕಾಬಿಡ ಬೇಜಾರಾಯ್ತದೆ. ಅವತ್ತಿಂದ ಹಿಂಗೆ ಆಗ್ತಿದೆ. ಒಂದು ಈ ರೋಡ್ ಕಿತ್ತಾಕ್ತಾರೆ, ಅದು ಏನು ಮಾಡ್ತಾರೋ ಗೊತ್ತಾಗಲ್ಲ. ಬೇಗ ಕೆಲಸನೂ ನೈಟ್ ಹೊತ್ತು ಮುಗಿಸ್ಬಿಡ್ಬೇಕು. ಈ ಬೆಳಿಗ್ಗೆ ಟೈಮ್ಗಳು ಸಾಯ್ತಾವ ಹಂಗೇನೆ. ಬೆಳಿಗ್ಗೆ ಹೊತ್ತು ಮಾಡ್ಕೊಂಡು ನಮ್ಮ ಡ್ಯೂಟಿ ಟೈಮ್ಗಳು, ಡ್ಯೂಟಿಗೆ ಹೋಗೋರೆಲ್ಲ ನಿಲ್ಸ್ಕೊಂಡು ನೋಡ್ರಿ. ಹುಡುಗರು ಏನೋ ಅನ್ಸಲ್ಲ ಏನೋ ರೋಡ್ ಕಾಂಟ್ರಾಕ್ಟರ್ಗಳಿಗೆಲ್ಲ. ಅದ್ರ ಜೊತೆಲಿ ಗುರು ನಮ್ಮ JCPನೂ ಕೂಡ ಬಂತು. ಹಾಗೇನೆ ನಮ್ಮ ಟಿಪ್ಪರು ಇಲ್ಲೇ ಇದೆ, ಮಣ್ಣು ತುಂಬ್ಕೊಂಬಂದು ನಿಲ್ಸಿದ್ದೀನಿ. ಆ ಮಣ್ಣು ಇನ್ನೂ ಬಂದೇ ಇಲ್ಲ. ನಮ್ಮ ರಂಗನಾಥಣ್ಣ ಅಂತ ಅವ್ರು ಬಂದಿದ ತಕ್ಷಣ ಇದು ಮಣ್ಣು ಸುರಿದ್ಬಿಟ್ಟು ಒಂದು ಲೋಡ್ ಎಲ್ಲೋ ವೇಸ್ಟೇಜ್ ಐತೆ ಅಂತ ಇಲ್ಲೆಲ್ಲೋ ITI ಕಾಲೇಜ್ ಒಳಗಡೆ. ಅದನ್ನು ತುಂಬ್ಕೊಂಡು ಹೋಗ್ಬಿಟ್ಟು ಎಲ್ಲ ಆಚೆಗೆ ಹಾಕೋದು ಅಷ್ಟೇ. ನಮ್ಮ JCP ಇಲ್ಲೇ ಕೆಲಸ ಮಾಡ್ಕೊಂಡು ಸ್ವಲ್ಪ ಹಾಗೇನೆ. ಇನ್ನು ಯಾರೇ ನನ್ನ ಅಕೌಂಟ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬನ್ನಿ ಕೆಲಸ ಆದರೂ ಸ್ಟಾರ್ಟ್ ಮಾಡಿಸ್ತೀನಿ ಇವತ್ತು. ಏನೇನು ಕೆಲಸ ಅಂತ ತೋರಿಸ್ತೀನಿ. ಮಣ್ಣೆಲ್ಲ ಅನ್ಲೋಡ್ ಮಾಡಾಯ್ತು ಗುರು. ಇವಾಗ ಒಂದು ಒಂದೇ ಒಂದು ಲೋಡ್ ವೇಸ್ಟೇಜ್ ತುಂಬಬೇಕು ನೋಡ್ರಿ. ಇಲ್ಲೊಂದು ಎಂಚಿಂಚೂರು, ಅಲ್ಲೊಂಚೂರು ಬಿದ್ದೈತೆ ಎಂಚಿಂಚೂರು. ಅವೆರಡು ತುಂಬ್ಕೊಂಡು ಹೋಗ್ಬಿಟ್ಟು ಆಚೆಗೆ ಹಾಕೋದು ಅಷ್ಟೇ ಇವಾಗಿನ ಕೆಲಸ. ಇನ್ನೂ ಮಣ್ಣ ಬಂದಿಲ್ಲ, ಬರ್ತಾಯಿದ್ದೀನಿ ಅಂತೂ. ಅದಕ್ಕೇ ಟೈಮು ಸಾಲಲ್ಲ ಅಂದ್ಬಿಟ್ಟು ಫಸ್ಟು ನನ್ನ ಕೆಲಸ ಏನೈತೆ ಅದನ್ನು ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಮೆಟ್ರಿಯಲ್ ಫ್ರಂಟಲ್ಲಿ ಅನ್ಲೋಡ್ ಮಾಡ್ಬಿಟ್ಟು ಒಂದು ಲೋಡ್ ಕೆಬೆ ಮಣ್ಣು. ಇವಾಗ ಅದೇ ಇದೊಂದು ಲೋಡ್ ತುಂಬಿಸ್ಕೊಳ್ಳೋಣ, ಬರ್ರಿ ಬಿಡೋಣ ಫ್ರಂಟಿಗೆ. ಟಿಪ್ಪರ್ನ ರಿವರ್ಸ್ ಬಿಟ್ಟಿದ್ದೀನಿ ಗುರು. ಇವಾಗ ರಂಗನಾಥಣ್ಣ ಬಂದೈತೆ, ತೋರಿಸಿ ಬನ್ನಿ ನಮ್ಮ ರಂಗನಾಥಣ್ಣನ. ಬೆಳಗಿನ ಜಾವ 6 ಗಂಟೆಗೆ ಬರ್ತೀನಿ ಅಂತ ಹೇಳಿತೀವಿ ಅಣ್ಣ. ನೋಡಿದ್ರೆ ಇವಾಗ 9 ಗಂಟೆ ಆದ್ರೂ ಬಂದಿಲ್ಲ ರಂಗನಾಥಣ್ಣ. ಯಾಣ ಸಮಾಚಾರ? ಇಲ್ಲ
ದಿವಸದಿಂದ ಕಾಯ್ತಿದ್ಯಾ? ಇವತ್ತು ಬಂದಿದ್ಯಾ? ನೋಡ್ರಿ ಇವ್ರು ನಮ್ಮ ರಂಗನಾಥ್ ಅಣ್ಣ ಫುಲ್ ಮ್ಯಾನೇಜರ್ ಇದ್ದಂಗೆ ಬರುತ್ತಾರ ಮೇಂಟೆನೆನ್ಸ್. ಹ್ಞೂ ಅಣ್ಣ. ಹ್ಞೂ ಹ್ಞೂ ಇಲ್ಲ ಇಲ್ಲ ಫುಲ್ ಎತ್ಕೊಂಡು ಒಂದೇ ಲೋಡ್ ಹೋಗ್ಬಿಡ್ತೀವಿ. ಇದೊಂದನ್ನ ಫುಲ್ ಕ್ಲಿಯರ್ ಮಾಡ್ಕೊಂಬಿಟ್ಟು ಎತ್ಕೊಂಡು ಹೋಗ್ಬಿಟ್ರೆ ಇವತ್ತಿಂದು ಕೆಲಸ ಆಗೋದಂಗೆ ಇಲ್ಲಿಂದು. ಹಾಗೆ ಎಳ್ಳೋಡು ವೇಸ್ಟ್ ಮೇನು ಮೆಟೀರಿಯಲ್ ಹೊಡಿಬೇಕು. ನಾವು ಅಪ್ಪಾಜಿ ಕೊಟ್ಬಿಡೋಣ ಮೆಟೀರಿಯಲ್ ತುಂಬ್ಕೊಂಡು ಹೋಗ್ಬಿಟ್ಟು. ಬನ್ನಿ ನೋಡೋಣ ಯಾವ ಥರ ಐತಿ ಇವತ್ತಿನ ಕೆಲಸ. ಎಷ್ಟೋ ದಿವಸದ ಮೇಲೆ ಅಣ್ಣ ಇವತ್ತೇ ಮಾಡ್ತಾ ಇರೋದು ನಾನು. ಆಲೇ ಒಂದೂವರೆ ತಿಂಗಳು 2 ತಿಂಗಳಾಯ್ತು ವಿಡಿಯೋ ಅಪ್ಲೋಡ್ ಮಾಡಿ. ನೆನ್ನೆ ಒಂದು ಅಪ್ಲೋಡ್ ಮಾಡಿ, ನೆನ್ನೆ ಲ್ಯಾಪ್ಟಾಪ್ ತಂದು ಹೇಳಿದ್ನಲ್ಲ, ಲ್ಯಾಪ್ಟಾಪ್ ತಗೊಂಡ್ಮೇಲೆ ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ನನ್ನ ಕೆಲಸನೆಲ್ಲ ಮುಗಿಸಾಯ್ತು ಗುರು. ಇವಾಗ ನಮ್ಮ ಅಪ್ಪಾಜಿ ಒಂದು 2 ಲೋಡು ಮೆಟೀರಿಯಲ್ ಹೊಡಿಬೇಕು. ನಮ್ಮ ಅಪ್ಪಾಜಿ ಊರಿಗೇನೆ, ನಮ್ಮ ಊರು ಅಪ್ಪನಹಳ್ಳಿ ಕಡೆ. ಅದಕ್ಕೆ ನಮ್ಮ ಅಪ್ಪಾಜಿ ನೋಡ್ರಿ ಎತ್ಕೊಂಡು ಹೋಯ್ತಾ ಐತೆ. ಆರಾಮ್ ಹೊಡಿತೈತೆ ಬಿಗ್ಗಿಯಾಗಿ ತಗೊಂಡು ಹೋಗ್ತಾವ್ರೆ. ನಮ್ಮದು JCB ಇಲ್ಲೇ ಕೆಲಸ ಮಾಡ್ತೈತೆ, ನೋಡ್ಬೋದು ನೀವು ಇಲ್ಲೇ ನೋಡಿ. ಕಾಲೇಜ್ ಒಳಗಡೆ ಇನ್ನೂ ಕೆಲಸ ಮಾಡ್ತೈತೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾನೊಂದು ಸ್ವಲ್ಪ ಮನೆ ಹತ್ರ ಎಡಿಟಿಂಗ್ ಹೋಗ್ತಿದ್ದೆ. ಡೈರೆಕ್ಟಾಗಿ ಅಲ್ಲಿ ಹೋಗ್ತೀನಣ್ಣ. ಹಾಗೆ ಕೊನೆವರೆಗೂ ವಿಡಿಯೋದಲ್ಲಿ ಇರ್ರಿ, ಮಿಸ್ ಮಾಡಿದೆ ಗೊತ್ತೀನಿ. ಏನು ಗುರು ಇಷ್ಟೊಂದು ಚುಳಿ. ನಮ್ಮ JCBನ ಕೆಲ್ಸಕ್ಕೆ ಕಳಿಸಿದ್ದೆ ಅಂತ ಹೇಳಿದ್ನಲ್ಲ, ನಮ್ಮ ಟಿಪ್ಪರ್ ಅಪ್ಪಾಜಿ ತಗೊಂಡೋಗಿದ್ರು. ಹಾಗೆ ನನ್ನ ಮನೆ ಹತ್ರನೇ ಇದ್ದೆ. ಡೀಸೆಲ್ ಬೇರೆ ಕಮ್ಮಿ ಆಗಿದೆ ಅಂತ ಫೋನ್ ಹಾಕಿತ್ತು ನಮ್ಮ ಮಾಮ. ಅದಕ್ಕೆ ಹೋಗ್ತಾ ಇದ್ದೀನಿ. ಅದ್ರಲ್ಲಿ ಬೇರೆ ಟೈರ್ಗಳು ಬೇರೆ ನೋಡಿ, ಟೈರ್ಗಳು ಬೇರೆ ರಿಜೆಕ್ಷನ್ ಲೆಟ್ರುಗಳು ಇವು, ಏನೋ ಕಂಪ್ಲೇಂಟ್ ಕೊಟ್ಟಿರೋವು ರೀಪ್ಲೇಸ್ಮೆಂಟ್ಗೆ. ಅದೂ ಬೇರೆ ಇಸ್ಕೊಂಬರೋದಕ್ಕೆ ಹೋಗ್ಬೇಕು. ಅದೂ ತೋರಿಸ್ತೀನಿ ನಿಮಗೆ ಫುಲ್ ವೀಡಿಯೋ ಇವತ್ತು. ಮಸ್ತಾಗಿರುತ್ತೆ ಇವತ್ತಿನ ಕಂಟೆಂಟು. ಹಾಗೆ ಫಸ್ಟ್ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಬಿಡೋಣ ಬನ್ನಿ. ಬೆಳಿಗ್ಗೆ ಒಂದು ಲೋಡ್ ನಾನು ಟಿಪ್ಪರಲ್ಲಿ ಮಣ್ಣು ಬಿಟ್ಟಿದ್ದಾದ್ರು ಅಷ್ಟೇ. ಇವಾಗ ಬಂದು ನಾನು ಡೈರೆಕ್ಟಾಗಿ ಇಲ್ಲಿಂದ ಗಾಡಿ ತಗೊಂಡೆ ಒಂದು 2,000 ರೂಪಾಯಿ ಡೀಸೆಲ್ ಹಾಕ್ಸ್ಬಿಟ್ಟು ನೆಕ್ಸ್ಟು ಟೈರುಗಳು ಹಾಕ್ಕೊಂಬರ್ಬೇಕು. ಟೈರ್ಗಳು ಬಂದಿದೆ, ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಅದೇನು ಅಪ್ಪೋಲೋದವರು ಏನೋ ಒಂದೂ ಗೊತ್ತಿಲ್ಲ. ಸುಮ್ಮನೆ ಟೈರ್ ಹೊಡೆದೋಗಿದ್ದಾವೆ. ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ಹೋಗ್ಬಿಟ್ಟು ಏನೋ ಕಂಪ್ನಿಯವ್ರು ಕೊಡೋಕೆ ಹೇಳೋರು, ಇವರು ಶೋರೂಮ್ ಅವ್ರಿಗೆ ಆ ಟೈರ್ನ ತೋರಿಸಿ ಅಂತ. ಯಾವ ಥರ ಇದಾವೆ ಟೈರ್ಗಳು, ಕ್ವಾಲಿಟಿನೇ ಇರೋಗಳು, ಸುಮ್ಮನೆ ಹೊಡೆದೋಗ್ಬಿಟ್ಟವೆ. ಬನ್ನಿ ಹೊರಡೋಣ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡಿದ್ದಾಯ್ತು. ಇದೆಲ್ಲ ನನಗೆ ರೀಲ್ಸ್ ಅಣ್ಣ ಅಂತ ನೋಡ್ರಿ ಇವರೆಲ್ಲ. ಏನು ರೀಲ್ಸ್ ಅಣ್ಣನು ನೋಡ್ರಿ. ಏನು ಗೊತ್ತಾಗ್ರು, ಈಗ 2 ದಿವಸದಿಂದ ಯಾಕೋ ಸಿಕ್ಕಾಪಟ್ಟೆ ಚಳಿ ಅಂದರೆ ಚಳಿ. ನಮ್ಮ ಮಾಮ ಲೊಕೇಶನ್ ಕಳಿಸೈತೆ. ನಾನು ಸ್ವಲ್ಪ ಈ ಟಿಪ್ಪರ್ಗೆ ಬಿದ್ದ ಮೇಲೆ ಒಂದು ಸ್ವಲ್ಪ ಈ ಟಿಪ್ಪರ್ ಕಡೆಗೆ ಹೋಗೋದು ಸ್ವಲ್ಪ ಕಮ್ಮಿ, JCB ಕಡೆ ಹೋಗೋದು ಗಮನನೇ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಆ ಬಲ JCB ಹತ್ರನೇ ಇರ್ತಿದ್ದೆ. ಬನ್ನಿ ನಮ್ಮ JCB ಹತ್ರ ಹೋಗೋಣ. ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಕೆಲಸ ಮಾಡ್ತೈತಂತೆ. ಹಿಂಗೆ ರಾಂಗ್ ರೂಟಲ್ಲೇ ಹೋಗ್ಬಿಡೋಣ ನಮ್ರಿ. ಇದು ಬಂದು ನಮ್ಮ ಶ್ರೀದೇವಿ ಬಂಕ್ ಹತ್ರ ನಾನು ಡೀಸೆಲ್ ಹಾಕ್ಸ್ಕೊಂಡಿದ್ದು. ಈ ಶ್ರೀದೇವಿ ಸರ್ಕಲ್ ಇದು. ನಮ್ಮ ತುಮಕೂರಿಗೆಲ್ಲ ಗೊತ್ತಿರ್ತದೆ, ಆದರೆ ನಮ್ಮ ಬೆಂಗಳೂರವ್ರಿಗೆ ಗೊತ್ತಿರಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ರಿ. ನೋಡಿರಿ ಇದು ಇಂಡಸ್ಟ್ರಿಯಲ್ಗೆ ಹೋಗೋ ದಾರಿ. ಇದು ಇಂಡಸ್ಟ್ರಿಯಲ್ ಏರಿಯಾಗೆ ಸಿಕ್ಕಾಪಟ್ಟೆ ಚಳಿಗಳು ನೋಡ್ರಿ. ಮಧ್ಯಾಹ್ನ 2 ಗಂಟೆಗೂ ತಲೆ ಯಾವತ್ತು ಬರೀ ಡೈರೆಕ್ಟಾಗಿ ಅಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳೈತೆ. ಅದು ಎಲ್ಲಿ ಅಂತ ಗೊತ್ತಿಲ್ಲ. ಲೊಕೇಶನ್ ಕಳಿಸೈತೆ. ಅಲ್ಲಿ ಹೋಗಿ ಲೊಕೇಶನ್ ಆನ್ ಮಾಡ್ಬೇಕು ನೀವು ಅಂತ. ಸಿಕ್ಕಾಪಟ್ಟೆ ಧೂಳು ಅಂದರೆ ಧೂಳು ಗುರು. ಇದಂತೂ ಈ ಏರಿಯಾನೇ ಧೂಳು ಮಗ, ಧೂಳು ಅನ್ನೋ ಥರ. ಒಂದು 2,000 ರೂಪಾಯಿ ಹಾಕ್ಸ್ಕೊಂಡಿದ್ದೀನಿ ಗುರು ಅಷ್ಟೇ ಡೀಸೆಲು. ನೆನ್ನೆ 3,000 ಹಾಕ್ಸಿದೆ, ಈಗ 2,000 ರೂಪಾಯಿ ಹಾಕ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಕಷ್ಟ ಕೆಲಸ ಜಾಸ್ತಿ ಇದೆ ಅಂತ ಹೋಗ್ಬೇಕು. ಬರೀ ಡೈರೆಕ್ಟಾಗಿ JCB ಹತ್ರ ಸಿಗ್ತೀನಿ. ಅವನೇ ಯಾರು ಗುರು ಹೋಗಿ ಸಂದಿಗೆ ಸೂರ್ಕೊಂಬಿಟ್ಟವನೇ. ಅಯ್ಯೋ ಆಲ್ರೆಡಿ ನಾನು ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟಿದೆ ಗುರು. ಅಲ್ಲಿ ಹೋದಾಗ ನಮ್ಮ ಮಾಮ ಅಲ್ಲಿ ಡೀಸೆಲ್ ಹಾಕ್ಸ್ಕೊಳಕ್ ಹೋದಾಗ ನಾನು
4 ವಿಮಲ್ ತಗೊಂಬ ಅಂತ ಹೇಳಿದ್ ಮರ್ತ್ಬಿಟ್ಟೆ, ಮತ್ತೆ ವಾಪಸ್ ಹೋಗ್ತಾ ಇದೀನಿ. ಈಗ ಏನಾದ್ರು ಮರ್ತ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟೆ ಅಂದ್ರೆ ಬೈತದ್ ಬಾಯ್ ಬಂದಂಗೆ, ಅದೇನು ಹಂಗೆ ಹಿಂಗೆ ಅಂತ ಎಷ್ಟು ಸಲ ಜ್ಞಾಪನಿಸಿದ್ರು ಅಷ್ಟೇ ಅಂತ. ನಾವು ವಿಮಲ್ ನೆನ್ಸ್ಕೊಳೋದೇ ಇಲ್ಲ, ತಗೊಂಡು ಹೋಗ್ದಂಗೆ ಹಂಗೆ ಹೋಗ್ಬಿಡ್ತೀನಿ. ಬನ್ನಿ ಡೈರೆಕ್ಟರ್ ಆಗಿ ಫ್ಯಾಕ್ಟ್ರಿ ಹತ್ರ ಹೋಗೋಣ. 2 JCB ಕೆಲಸ ಮಾಡ್ತಿದ್ದಾವಲ್ಲಿ, ಬನ್ನಿ. ಇದು ಬಂದು ಇಂಡಸ್ಟ್ರಿಯಲ್ ಏರಿಯಾ ಹೆಸರು ಯಾವ್ದಪ್ಪ ಇದು, ಅಂತ್ರಸ್ನಳ್ಳಿ. ಅಂತ್ರಸ್ನಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಗುರು ಇದು. ನಮ್ಮಿಲ್ಲೇ ಶಿರಾಗೇಟಿಂದ ಮೇಲ್ಗಡೆ ಶ್ರೀದೇವಿ ಅಂತ ಐತಲ್ಲ, ಅಲ್ಲೇ ಒಳಗಡೆನೆ ಇರೋದು ಇದು. ಇದು ತುಂಬಾ ದೊಡ್ಡ ಇಂಡಸ್ಟ್ರಿನೇ ಗುರು, ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಕಾಣ್ತಿದೆ. ಎಲ್ಲ ಮಿಲ್ಗಳೇ ಜಾಸ್ತಿ ಇರಲ್ಲ ನೋಡ್ರಿ. ಇಲ್ಲೂ ಅಷ್ಟೇ ನೋಡ್ರಿ, ಒಂದು JCB ಆಲ್ರೆಡಿ ಇಲ್ಲಿ ಕೆಲಸ ಮಾಡ್ತೈತೆ. ಹೋಗಿ ಕೊಟ್ಬಿಟ್ಟು ನಿಮಗೆ ಸಿಗ್ತೀನಿ ರೀ, JCB ಹತ್ರ ಹೋಗಿ ಡೀಸೆಲ್ ಹಾಕ್ಬೇಕಾರೆ. ಇದು ನೋಡ್ರಿ, ಯಾವುದೋ ಹೊಸ್ದಾಗಿ ಹಾಕ್ತಿರೋ ರೈಸ್ ಮಿಲ್, ಯಾವುದು ಅಂತ ನನಗೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದು, ಎಲ್ಲ ಇನಾಗ್ರೇಷನ್ ಮಾಡ್ತಿದ್ದಾರೆ. ಎಲ್ಲ ರೋಡು ಆಮೇಲೆ ಇಂಥ ಪಾತ್ಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನನಗೂ ಈ ರೈಸ್ ಮಿಲ್ ಹೆಸರು ಗೊತ್ತಿಲ್ಲ. ಈಗ ಡೀಸೆಲ್ ಹಾಕ್ಬಿಟ್ಟು ಏನೈತೆ ಎತ್ತ ಅಂತ ನಮ್ಮ ಮಾಮಂಗೆ ಮಾತಾಡ್ಸ್ಕೊಂಡು ಡೈರೆಕ್ಟಾಗಿ ನಾನು ಇದರಿಂದ ಹೋಗ್ತೀನಿ. ಬೇರೆ ಕೆಲ್ಸಗಳಿದಾವೆ ಗುರು, ಎಡಿಟಿಂಗ್ ವರ್ಕ್ಗಳು ಬೇರೆ ಮಾಡಬೇಕು. ನಮ್ಮ ಅಪ್ಪಾಜಿ ಬಂದಿದ ತಕ್ಷಣ ಹಿರಿಯೂರಿಗೆ ಬೇರೆ ಪ್ಲಾನ್ ಇದೆ ನನಗೆ. ಆದರೆ ಹಿರಿಯೂರಿಗೆ ಹೋಗ್ಬೇಕು. 2 ಲೋಡ್ ಬಂದಿದೆ ಗುರು ಹಿರಿಯೂರಿಗೆ. ಹೋಗೋದ ಬೇಡವೋ ಅದಂತೂ ನಂಗೆ ಗೊತ್ತಿಲ್ಲ. ಟೈರ್ ಬೇರೆ ಹೊಡೆದೋಗಿದೆ, ಅದನ್ನ ಬೇರೆ ಕರೆಕ್ಟು. ಆ ಟೈರ್ಗಳು ಬೇರೆ ಇಸ್ಕೊಂಡು ಬರೋಕ್ಕೆ ಹೋಗ್ಬೇಕು. ಬನ್ನಿ ಸಿಗ್ತೀನಿ. ವಿಡಿಯೋ ಕೊನೆವರೆಗೂ ಎಂಡ್ವರೆಗೂ ನೋಡಿ, ಮಸ್ತಾಗಿರುತ್ತೆ. ಆ ಟೈರ್ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತಾರ ಇಲ್ವೋ ಅನ್ನೋದನ್ನು ಹೇಳ್ತೀನಿ ನಿಮಗೆ ಫುಲ್ ಕೊನೆವರೆಗೂ. ಡೀಸೆಲ್ ಎಲ್ಲ ಹಾಕೊಂಡಿದ್ದಾಯ್ತು ಗುರು. ಹಾಕ್ಬಿಟ್ಟು ನಮ್ಮ ಮಾಮ ಕೆಲಸ ಮಾಡ್ತಾ ಇದ್ದು ನೋಡ್ಕೊಂಬಿಟ್ಟು ಮಾತಾಡ್ಸ್ಕೊಂಡು ಇವಾಗ ಡೈರೆಕ್ಟಾಗಿ ಮನೆ ಹತ್ರ ಹೋಗ್ತಾ ಇದೀನಿ. ಟೈರಿಂದ ಏನು ಮಾಡ್ಬೇಕು ಗೊತ್ತಿಲ್ಲ. ನಮ್ಮ ಟ್ಯಾಕ್ಟ್ರಿನ ನಮ್ಮ ಇವ್ರು ತಗೊಂಡೋಗ್ಬಿಟ್ಟು, ನಮ್ಮ ಡ್ರೈವರ್ ಅಂದರೆ ನಮ್ಮ ಮುಖಾಣ ಅಂತವ್ರೆ, ನಮ್ಮ ಅಪ್ಪಾಜಿ ಅವ್ರನ್ನ ಬಿಟ್ಬಿಟ್ಟವ್ರೆ ಒಂದು ಸ್ವಲ್ಪ ದಿವಸದಿಂದ. ನಾನೊಂದು ಸ್ವಲ್ಪ ಟ್ಯಾಕ್ಟ್ರಿನ ಓಡಿಸ್ತಿಲ್ಲ, ಇಲ್ಲ ಟಿಪ್ಪರು ಓಡಿಸ್ತಾ ಇಲ್ಲ. ಸರಿಯಾಗಿ ಕಂಟೆಂಟು ಕೊಡೋಕ್ಕಾಯ್ತಿಲ್ಲ ಗುರು. ಇನ್ನು ಮುಂದೆ ಏನಾದ್ರು ಮಾಡಿ ಹೊಸ್ದಾಗಿ ಏನಾದ್ರು ಡಿಫ್ರೆಂಟಾಗಿ ಮಾಡ್ಬೇಕು. ಲ್ಯಾಪ್ಟಾಪ್ ಬೇರೆ ತಗೊಂಬಿಟ್ಟಿದ್ದೀನಿ. ಯಾರು ಮಾಡಿ ಇನ್ನೇನು ಯೂಟ್ಯೂಬಲ್ಲಿ ಇನ್ಕಮ್ ಬರೋ ಥರ ಆದರೂ ಏನಾದ್ರು ಮಾಡ್ಕೊಬೇಕು. ಬನ್ನಿ ಡೈರೆಕ್ಟಾಗಿ ಟೈರ್ ಹತ್ರ ಹೋಗೋಣ. ಹಾಗೆ JCB ಹತ್ರದಿಂದ ಹೋಗ್ತಾ ಇದ್ದೀನಿ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತಿನ ದಿನ ಟೈರಿಂದ ಇನ್ನೇನು ಶನಿವಾರ, ಇವತ್ತು ಇನ್ನೇನು ಟಾಟಾ ಶೋರೂಮನ್ನು ತೆಗ್ದಿರಲ್ಲ. ಅವ್ರಿಗೆ ರೀಪ್ಲೇಸ್ಮೆಂಟು ಕೊಟ್ಟಿರೋ ಟೈರು ರಿಜೆಕ್ಟ್ ಆಗಿ ಬಂದಿರೋದ್ರಿಂದ ಶೋರೂಮ್ ಅವರೇ ಮಾತಾಡ್ತೀನಿ ಡೈರೆಕ್ಟಾಗಿ ತೊಗೊಂಬನ್ನಿ ಶೋರೂಮ್ಗೆ ಅಂತ ಹೇಳಿದ್ದಾರೆ. ಅದು ಇವತ್ತಾಗಲ್ಲ. ಈ ವಿಡಿಯೋನ ಮತ್ತೆ ಸೋಮವಾರ ಮಾಡ್ತೀನಿ. ಆ ಟೈರ್ ವಿಡಿಯೋ ಮಸ್ತಾಗಿರುತ್ತೆ. ಆ ಕಂಟೆಂಟ್ ಅಂತೂ ಎಲ್ಲರ ಹತ್ರನೂ ಮಾತಾಡ್ತೀನಿ ಗುರು, ಏನಕ್ಕೆ ಈ ಥರ ಆಗ್ತಿದೆ, ಸುಮ್ಮನೆ ಟೈರ್ ಹೊಡೆದೋಗ್ತಿದೆ. ಹಾಗೆ ಅಪ್ಪೋಲೋದವ್ರು ಸುಮ್ಮನೆ ಏನೋ ವ್ಯಾರಂಟಿಗಳು ಕೊಡೋದು, ಅಪ್ಪೋಲೋನಂತೂ ನಂಬಕ್ಕೆ ಹೋಗ್ಬೇಡ್ರಿ ಅಂತ. ಅದನ್ನು ಭಾನುವಾರದಿಂದ ಶನಿವಾರ ಹೇಳ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ. ಸರಿ ಫ್ರೆಂಡ್ಸ್, ಇವತ್ತಿನ ದಿನ ಇದಾಗಿತ್ತು ನನ್ನ ವಿಡಿಯೋ. ನಿಮ್ಗೆ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿರಿ, ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಸರಿ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಎಲ್ಲರಿಗೂ ಮುಂದಿನ ವಿಡಿಯೋಕ್ಕೆ ಸಿಗೋಣ.